Welcome back to my channel. Please subscribe my channel, like, comment, share and press the bell icon. ನಮಸ್ಕಾರ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಮುಂಜಾನೆಯ ಶುಭೋದಯಗಳನ್ನು ತಿಳಿಸುತ್ತಾ ಇವತ್ತಿನ ದಿನ ನಾವು ಏನಪ್ಪ ಅಂದರೆ 8ನೇ ತರಗತಿಯ ಮತ್ತೊಂದು ಅದ್ಭುತವಾದಂಥ ಪೋಯಮನ್ನು ನಾವಿವತ್ತು ಕನ್ನಡ ಸಮರಿಯನ್ನು ನೋಡೋಣ. ಆ ಪೋಯಮ್ ಯಾವುದಪ್ಪ ಅಂದರೆ ಕೋರಮಂಡಲ ಫಿಶರ್ಸ್ ರಿಟನ್ ಬೈ ಸರೋಜಿನಿ ನಾಯ್ಡು. Dear students, first meaning of the new words in this poem: catamaran ಜೋಡು ದೋಣಿ, ಸೀಗಲ್ ಕಡಲ ತೀರದ ಹಕ್ಕಿ, ಆಸ್ಟನ್ ಬೇಗನೆ, ಗ್ಲೇಡ್ ಬಯಲುದಾರಿ ಅಥವಾ ಬಯಲು ಸೀಮೆ, ವರ್ಜ್ ಗಡಿ ಅಥವಾ ಸೀಮೆ ಅಂತೇಳಿ ಅರ್ಥವನ್ನು ಕೊಡುತ್ತವೆ ವಿದ್ಯಾರ್ಥಿಗಳೇ. ಕಂಟಿನ್ಯೂ ಡಿಯರ್ ಸ್ಟೂಡೆಂಟ್ಸ್. ಡಾನ್ ಬೆಳಗಿನ ಜಾವ, ವಿಂಡ್ ಗಾಳಿ, ಆರ್ಮ್ಸ್ ತೋಳುಗಳು, ಕ್ಯಾಪ್ಚರ್ ಹಿಡಿ, ಬ್ರೀಸ್ಟ್ ಎದೆಯ ಸ್ಥಾನ, ಸ್ಟಾರ್ಮ್ ಬಿರುಗಾಳಿ, ಸೈಂಟ್ ಪರಿಮಳ, ಸ್ಯಾಂಡ್ ಮರಳು ಅಥವಾ ಉಸುಕು, ವೇವ್ಸ್ ಅಲೆಗಳು, ವೆಲ್ತ್ ಸಂಪತ್ತು, ಸೀ ಗಾಡ್ ಸಮುದ್ರ ದೇವರು. These are the new words in the poem Coromandel Fishers written by Sarojini Naidu. This is the wonderful poem about the life of fisherman written by Sarojini Naidu. She is the nightingale of our nation. Okay, dear students, first we know a brief introduction about the author, about the poet Sarojini Naidu. Sarojini Naidu was a great poet, patriot, politician. ಸರೋಜಿನಿ ನಾಯ್ಡು ಒಬ್ಬರ ಪ್ರಸಿದ್ಧ ಕವಿ, ದೇಶಭಕ್ತಿ, ರಾಜಕಾರಣಿ ಮತ್ತು ಆಡಳಿತಗಾರ್ತಿಯಾಗಿ ಕೆಲಸ ಮಾಡಿದಂಥವರು ಸರೋಜಿನಿ ನಾಯ್ಡು. ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವತಂತ್ರ ನಂತರ, ಶಿ ಬಿಕೇಮ್ ದ ಗವರ್ನರ್ ಆಫ್ ಉತ್ತರ ಪ್ರದೇಶ್. ಉತ್ತರ ಪ್ರದೇಶದ ರಾಜ್ಯಪಾಲರಾಗಿ ಮಾಡ್ತಾರೆ ಸರೋಜಿನಿ ನಾಯ್ಡು ಅವರು ಕೆಲಸವನ್ನು ಮಾಡ್ತಾರೆ. ಶಿ ವಾಸ್ ಬಾರ್ನ್ ಫೆಬ್ರವರಿ 13, 1879 ಇನ್ ಹೈದರಾಬಾದ್. ಫೆಬ್ರವರಿ 13, 1879 ಹೈದರಾಬಾದ್ನಲ್ಲಿ ಇವರು ಜನಿಸ್ತಾರೆ. ಹರ್ ಫಾದರ್ ಡಾಕ್ಟರ್ ಅಘೋರ್ನಾಥ್ ಚಟ್ಟೋಪಾಧ್ಯಾಯ ವಾಸ್ ಎ ಸೈಂಟಿಸ್ಟ್. ಅಘೋರ್ನಾಥ್ ಚಟ್ಟೋಪಾಧ್ಯಾಯ ಅವರು ಇವರ ತಂದೆಯಾಗಿರ್ತಾರೆ. ಅಘೋರ್ನಾಥ್ ಚಟ್ಟೋಪಾಧ್ಯಾಯ ಅವರು ಒಬ್ಬ ವಿಜ್ಞಾನಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಹರ್ ಮದರ್ ಮಿಸಸ್ ವರದಾ ಸುಂದರಿ ವಾಸ್ ಎ ಬೆಂಗಾಳಿ ಪೋಯೆಟ್. ಸೊ ಸರೋಜಿನಿ ನಾಯ್ಡು ಅವರ ತಾಯಿ ಯಾರಪ್ಪನಲ್ಲಿ, ತಂದೆ ಅಘೋರ್ನಾಥ್ ಚಟ್ಟೋಪಾಧ್ಯಾಯ, ತಾಯಿ ವರದಾ ಸುಂದರಿ. ಅಘೋರ್ನಾಥ್ ಚಟ್ಟೋಪಾಧ್ಯಾಯ ಒಬ್ಬ ವಿಜ್ಞಾನಿಯಾಗಿ ಆದರೆ ಅವರ ತಂದೆ ವರದಾ ಸುಂದರಿ ಬೆಂಗಾಳಿ ಕವಿಯಾಗಿ ಏನು ಮಾಡ್ತಾರೆ, ಇಲ್ಲಿ ತಮ್ಮ ಕೆಲಸವನ್ನು ತಾವು ಮಾಡ್ತಾರೆ. Sarojini Naidu had her early education in Hyderabad and higher education in England. ಸರೋಜಿನಿ ನಾಯ್ಡು ಅವರು ತಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಹೈದರಾಬಾದ್ನಲ್ಲಿ ಮುಗಿಸ್ತಾರೆ ಮತ್ತು ಅವರ ಉನ್ನತ ವ್ಯಾಸಂಗವನ್ನು ಇಂಗ್ಲೆಂಡ್ನಲ್ಲೇ ಮುಗಿಸ್ತಾರೆ. ಇನ್ ದಿಸ್ ಪೋಯಮ್ ಕೋರಮಂಡಲ್ ಫಿಶರ್ಸ್, ಸರೋಜಿನಿ ನಾಯ್ಡು ಡಿಸ್ಕ್ರೈಬ್ಸ್ ದ ಲೈಫ್ ಆಫ್ ಫಿಶರ್ಮನ್. ಪ್ರಸ್ತುತ ಈ ಪದ್ಯದಲ್ಲಿ, ಯಾವುದು ಕೋರಮಂಡಲ್ ಫಿಶರ್ಸ್ ಅನ್ನುವಂಥ ಪದ್ಯದಲ್ಲಿ ಸರೋಜಿನಿ ನಾಯ್ಡು ಅವರು ಮೀನುಗಾರರ ಜೀವನ ಶೈಲಿಯನ್ನು, ಮೀನುಗಾರರ ಜೀವನ ಕುರಿತು ಇಲ್ಲಿ ಮಾಡಿದರೆ ಆ ಪೋಯಮಲ್ಲಿ ನಮಗೆ ಅವರು ಸವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ. ದ ಲೀಡರ್ ಆಫ್ ದಿ ಫಿಶರ್ಮನ್ ಈಸ್ ಗಿವನ್ ಎ ಕಾಲ್ ಟು ಈಸ್ ಕ್ಯಾಮ್ರೇಡ್ಸ್ ಟು ಸ್ಟಾರ್ಟ್ ದೇರ್ ವರ್ಕ್ ಅರ್ಲಿ ಇನ್ ದ ಮಾರ್ನಿಂಗ್. ಈ ಪದ್ಯದಲ್ಲಿ ಆ ಮೀನುಗಾರರ ಒಬ್ಬ ನಾಯಕ, ಆ ನಾಯಕ ಏನು ಮಾಡ್ತಾನೆ, ತನ್ನ ಜೊತೆಗಾರರನ್ನು, ತನ್ನ ಸಹಚರರನ್ನು ಯಾವ ರೀತಿಯ ಕರೆದು ತನ್ನ ಕೆಲಸಕ್ಕೆ ಹಣಿಯಾಗ್ರಿ ಅಂತಂದು ಸಂದೇಶವನ್ನು ಕೊಡ್ತಾನೆ ಅನ್ನುವುದನ್ನು ಸರೋಜಿನಿ ನಾಯ್ಡು ಅವರು ಏನು ಮಾಡಿದ್ರು, ಇಲ್ಲಿ ಎಳೆಯಾಗಿ ಅವರ ಮೀನುಗಾರರ ಬದುಕಿನ ಶೈಲಿಯನ್ನು, ಜೀವನ ಶೈಲಿಯನ್ನು ಅವರು ಯಾವ ರೀತಿ ಬದುಕ್ತಾರೆ ಸಮುದ್ರದಲ್ಲಿ ಅನ್ನುವುದನ್ನು ಇಲ್ಲಿ ನಮಗೆ ಮಾಡಿದ್ದಾರೆ, ಪದ್ಯದ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಸರೋಜಿನಿ ನಾಯ್ಡು ಅವರು 1879 ಫೆಬ್ರವರಿ 13ರಂದು ಹೈದರಾಬಾದ್ನಲ್ಲಿ ಜನಿಸ್ತಾರೆ. ಇವರ ತಂದೆ ಅಘೋರ್ನಾಥ್ ಚಟ್ಟೋಪಾಧ್ಯಾಯ, ತಾಯಿ ವರದಾ ಸುಂದರಿ. ಅಘೋರ್ನಾಥ್ ಚಟ್ಟೋಪಾಧ್ಯಾಯ ಒಬ್ಬ ವಿಜ್ಞಾನಿ ಆಗಿರ್ತಾರೆ ಮತ್ತು ಇವರ ತಾಯಿ ಒಬ್ಬರು ಕವಿ ಆಗಿರ್ತಾರೆ. ಸೊ ಇವರ ತಾಯಿ ಕವಿ ಆಗಿದ್ದರಿಂದ ಅವರ ಪ್ರಭಾವ ಇವರ ಮೇಲೆ ಆಗಿರುತ್ತೆ. ಸೊ ಹಾಗಾಗಿ ಇವರು ಕೂಡ ಒಬ್ಬ ಕವಿ ಆಗ್ತಾರೆ. ಆಮೇಲೆ ದೇಶಭಕ್ತಿ, ರಾಜಕಾರಣಿ,
ಸ್ವತಂತ್ರ ಸಿಕ್ಕ ನಂತರ ಇವರು ಏನು ಮಾಡ್ತಾರೆ, ಉತ್ತರ ಪ್ರದೇಶದ ಒಬ್ಬ ಗವರ್ನರ್ ಆಗಿ ಕೆಲಸವನ್ನು ಮಾಡ್ತಾರೆ. ಯಾರು? ಸರೋಜಿನಿ ನಾಯ್ಡು ಅವರು. ಇದು ದ ಸಣ್ಣ ಅವರ ಕಿರು ಪರಿಚಯ. ದಿಸ್ ಈಸ್ ದ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದಿ ಸರೋಜಿನಿ ನಾಯ್ಡು, ಡಿಯರ್ ಸ್ಟೂಡೆಂಟ್ಸ್. ಓಕೆ ಪ್ರೀತಿಯ ವಿದ್ಯಾರ್ಥಿಗಳೇ, ಫಸ್ಟ್ ಸ್ಟಾನ್ಜಾ ಆಫ್ ದಿ ಪೋಯಮ್. ರೈಸ್ ಬ್ರದರ್ಸ್ ರೈಸ್, ದ ವೇಕನಿಂಗ್ ಸ್ಕೈಸ್ ಪ್ರೇ ಟು ದ ಮಾರ್ನಿಂಗ್ ಲೈಟ್. ಏಳಿ ಸಹೋದರರೇ ಎದ್ದೇಳಿ, ದ ವೇಕನಿಂಗ್ ಸ್ಕೈಸ್ ಪ್ರೇ ಟು ದ ಮಾರ್ನಿಂಗ್ ಲೈಟ್. ಏಳಿ ಸಹೋದರೇ ಎದ್ದೇಳಿ, ಬೆಳಕರಿದ ಆಕಾಶ ಎದ್ದು ಏನು ಮಾಡ್ತಾ ಇದೆ? ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ ಮಾಡ್ತಾ ಇದೆ. ದ ವಿಂಡ್ ಲೈಸ್ ಅಸ್ಲೀಪ್ ಇನ್ ದ ಆರ್ಮ್ಸ್ ಆಫ್ ದಿ ಡಾನ್. ಎಲ್ಲ ಗಾಳಿ ಏನಾಗಿದೆ? ಬೆಳಗಿನ ಜಾವದಲ್ಲಿ ಮುಂಜಾನೆಯ ತೋಳಿನಲ್ಲಿ ಮಲಗಿದೆ. ಆ ಸನ್ನಿವೇಶವನ್ನು, ಗಾಳಿ ಶಾಂತವಾಗಿದೆ ಅನ್ನುವಂಥ ಸನ್ನಿವೇಶವನ್ನು ಕವಿಲಿ ಯಾವುದಕ್ಕೆ ಹೋಲಿಸಿದ್ದಾರೆ ಅಂದರೆ, ಲೈಕ್ ಎ ಚೈಲ್ಡ್ ದಟ್ ಹ್ಯಾಸ್ ಕ್ರೈಡ್ ಆಲ್ ನೈಟ್. ಇಡೀ ರಾತ್ರಿಯೆಲ್ಲ ಮಗು ಹತ್ತು ಬೆಳಿಗ್ಗೆ ನಿಧಾನವಾಗಿ ಶಾಂತವಾಗಿ ಮಲ್ಕೊಳ್ಳುತ್ತದೆ. ಸೊ ಆ ಥರ ಏನಾಗಿದೆ, ಇಡೀ ರಾತ್ರಿಯೆಲ್ಲ ಸಾಗರದಲ್ಲಿ ಅಲೆಗಳು ಎದ್ದು ಈಗ ಮುಂಜಾನೆ ಏನಾಗಿದೆ, ಅಲೆಗಳು ಶಾಂತವಾಗಿದ್ದಾವೆ. ಸೊ ಅದಕ್ಕೆ ನಾವು ಏನು ಮಾಡೋದು, ಈ ಸಮಯದಲ್ಲಿ ಮೀನು ಹಿಡಿಲಿಕ್ಕೆ ಹೋಗೋಣ. ಎದ್ದೇಳಿ ಸಹೋದರರೇ, ಆಕಾಶ ಬೆಳಕರಿಯಿತು. ಆಕಾಶ ಏನಾಗಿದೆ? ಆಕಾಶ ಎದ್ದು ಬೆಳಗಿನಿಗಾಗಿ ಪ್ರಾರ್ಥನೆ ಮಾಡ್ತಾ ಇದೆ. ಎದ್ದೇಳಿ ಸಹೋದರರೇ ಅಂತಂದೇಳಿ ಏನು ಮಾಡ್ತಾನೆ, ಇಲ್ಲಿ ಅವ ಮೀನುಗಾರರ ನಾಯಕ ಅವರಿಗೆ ಸಂದೇಶವನ್ನು ಕೊಡ್ತಾ ಇದ್ದಾನೆ. ಕಮ್ ಲೆಟ್ ಅಸ್ ಗ್ಯಾದರ್ ಅವರ್ ನೆಟ್ಸ್ ಫ್ರಮ್ ದ ಶೋರ್. ಬನ್ನಿ ಸಹೋದರರೇ, ಬನ್ನಿ, ನಮ್ಮ ಎಲ್ಲ ಬಲೆಗಳನ್ನು ಸಂಗ್ರಹಣೆ ಮಾಡಿಕೊಂಡು, ಸಮುದ್ರ ತೀರದಿಂದ ನಮ್ಮೆಲ್ಲ ಬಲೆಗಳನ್ನು ಕಲೆಕ್ಟ್ ಮಾಡ್ಕೊಂಡು ಏನು ಮಾಡಿದಾನ, ನಾವು ಮೀನು ಹಿಡ್ಲಿಕ್ಕೆ ಹೋಗೋಣ. ಸೆಟ್ ಅವರ್ ಕ್ಯಾಟಮರಾನ್ಸ್ ಫ್ರೀ. ನಾವು ಕಟ್ಟಿರುವಂಥ ಜೋಡು ದೋಣಿಗಳನ್ನು ಏನು ಮಾಡೋಣ, ಬಿಚ್ಚಿರಿ. ನಾವು ಏನು ಮಾಡೋಣ, ಮೀನುಗಳನ್ನು ಹಿಡಿಲಿಕ್ಕೆ ಹೋಗೋಣ. ಎದ್ದೇಳಿ ಸಹೋದರರಿ ಎದ್ದೇಳಿ ಅಂತಂದೇಳಿ ಏನು ಮಾಡ್ತಾನೆ, ಇಲ್ಲಿ ಆ ಮೀನುಗಾರ ನಾಯಕ ಅವರಿಗೆ ಸಂದೇಶವನ್ನು ಪದೇ ಕೊಡ್ತಾನೆ ಇರ್ತಾನೆ. ಟು ಕ್ಯಾಪ್ಚರ್ ದ ಲೀಪಿಂಗ್ ವೆಲ್ತ್ ಆಫ್ ದ ಟೈಡ್, ಫಾರ್ ವಿ ಆರ್ ದ ಸನ್ಸ್ ಆಫ್ ದಿ ಸಿ. ನಾವೇನು ಮಾಡೋಣ, ನಮ್ಮದೇ ಆದಂಥ ಸಂಪತ್ತು ಎಲ್ಲಿ ಅಡಗಿದೆ? ಸಮುದ್ರದಲ್ಲಿ ಅಡಗಿದೆ ಸಹೋದರರೇ. ಆ ಅಡಗಿರುವಂಥ ಸಂಪತ್ತನ್ನು ನಾವೇನು ಮಾಡೋಣ, ಹೋಗಿ ತೊಗೊಂಬರೋಣ. ವಿ ಆರ್ ದ ಸನ್ಸ್ ಆಫ್ ದಿ ಸಿ. ನಾವೆಲ್ಲ ಸಮುದ್ರ ದೇವತೆಯ ಮಕ್ಕಳು ಅಂತೇಳಿ ಆ ನಾಯಕ ಹೇಳ್ತಾನೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಸೆಕೆಂಡ್ ಸ್ಟಾನ್ಜಾ ಆಫ್ ದಿಸ್ ಪೋಯಮ್, ಡಿಯರ್ ಸ್ಟೂಡೆಂಟ್ಸ್. ನೋ ಲಾಂಗರ್ ಡಿಲೇ. ಸಹೋದರರೇ, ಗೆಳೆಯರೇ, ಸಹಚರರೇ, ನಾವು ತಡೋ ಮಾಡೋದು ಬೇಡ, ವೇಟ್ ಮಾಡೋದು ಬೇಡ, ಕಾಯೋದು ಬೇಡ. ಲೆಟ್ ಅಸ್ ಆಸ್ಟನ್ ಅವೇ ಇನ್ ದ ಟ್ರ್ಯಾಕ್ ಆಫ್ ದ ಸೀಗಲ್. ಇನ್ನೇನು ತಡ ಮಾಡೋದು ಬೇಡ ಸಹೋದರರೇ, ನಾವೇ ಮಾಡೋಣ, ಬೇಗನೆ ಆ ಕಡಲ ತೀರದ ಹಕ್ಕಿಯ ಮಾರ್ಗವಾಗಿ ನಾವೇ ಮಾಡೋಣ, ಸಮುದ್ರದಲ್ಲಿ ಸಾಗೋಣ ಮೀನು ಹಿಡಲಿಕ್ಕೆ ಅಂತಂದೇಳಿ ಹೇಳ್ತಾನೆ. ಲೆಟ್ ಅಸ್ ಆಸ್ಟನ್, ಬೇಗ ಅವಸರವಾಗಿ ನಾವು ಏನು ಮಾಡೋಣ, ಆ ಕಡಲ ತೀರದ ಹಕ್ಕಿಯ ದಾರಿ ತೋರಿಸ್ತಲ್ಲ, ಅದ್ರ ದಾರಿಯನ್ನು ಹಿಡ್ಕೊಂಡು ನಾವು ಮಾಡೋಣ ಹೋಗೋಣ. ಆ ದಾರಿಯ ಮಾರ್ಗವಾಗಿ ಇಟ್ಕೊಂಡು ನಾವು ಮಾಡೋಣ, ಸಮುದ್ರಕ್ಕೆ ಹೋಗೋಣ. ಬರ್ರಿ, ಇನ್ನೇನು ನಾವು ತಡ ಮಾಡೋದು ಬೇಡ, ಬನ್ನಿ ಸಹಚರ್ಯ ಹೋಗೋಣ ಅಂತಂದೇಳಿ ಹೇಳ್ತಾನೆ. ಇಲ್ಲಿ ಕವಿ ಏನು ಮಾಡ್ತಾ ಇದ್ದಾನೆ, ಟ್ರ್ಯಾಕ್ ಆಫ್ ದ ಸೀಗಲ್ ಕಾಲ್. ಕಡಲ ತೀರದ ಹಕ್ಕಿ ನಮ್ಮನ್ನು ಕರಿತಾ ಇದೆ, ಇನ್ನೇನು ನಾವು ತಡ ಮಾಡೋದು ಬೇಡ, ಹೋಗೋಣ ಬನ್ನಿ ಸಹೋದರರೇ, ಹೋಗೋಣ ಬನ್ನಿ, ತಡ ಮಾಡಬೇಡ್ರಿ. ಯಾಕಂದರೆ ಆ ಕಡಲ ತೀರದ ಪಕ್ಷಿ ಕರಿತಾ ಇದೆ ನಮ್ಮನ್ನು. ದ ಸೀ ಈಸ್ ಅವರ್ ಮದರ್, ದ ಕ್ಲೌಡ್ ಈಸ್ ಅವರ್ ಬ್ರದರ್, ದ ವೇವ್ಸ್ ಆರ್ ಅವರ್ ಕ್ಯಾಮ್ರೇಡ್ಸ್ ಆಲ್. ಸಹೋದರರೇ, ಸಮುದ್ರವೇ ನಮ್ಮ ತಾಯಿ, ಆಕಾಶದಲ್ಲಿರುವಂಥ ಮೋಡಗಳೇ ನಮ್ಮ ಅಣ್ಣ ತಮ್ಮಂದಿರು, ಬೀಸುವಂಥ ಅಲೆಗಳೇ ನಮ್ಮ ಜೊತೆಗಾರರು, ನಮ್ಮ ಸಂಗಡಿಗರು ಅಂಥೇಳಿ ಆ ನಾಯಕ ಏನು ಮಾಡ್ತಾನೆ, ಅವರಿಗೆ ಹೇಳ್ತಾನೆ. ಸಮುದ್ರ ದೇವತೆ, ಸಮುದ್ರವೇ ನಮ್ಮ ದೇವರು, ಸಮುದ್ರವೇ ನಮ್ಮ ತಾಯಿ, ಮೋಡಗಳೇ ನಮ್ಮ ಅಣ್ಣ ತಮ್ಮಂದಿರು, ಮತ್ತು ಅಲ್ಲಿರುವಂಥ ಅಲೆಗಳು ಏನಪ್ಪ ಅಂದರೆ ಅವು ನಮ್ಮ ಸಹಚರರು, ಸಂಗಡಿಗರು, ಜೊತೆಗಾರರು ಅಂತಂದೇಳಿ ಅಲ್ಲಿ ಆ ನಾಯಕ ಹೇಳ್ತಾನೆ. ವಾಟ್ ದೋ ವಿ ಟಾಸ್ ಎಟ್ ದ ಫಾಲ್ ಆಫ್ ದಿ ಸನ್, ವೇರ್ ದ ಹ್ಯಾಂಡ್ ಆಫ್ ದ ಸಿ ಗಾಡ್ ಡ್ರೈವ್ಸ್. ಸೂರ್ಯನ ಕೆಳಗಡೆ ಮತ್ತು ಆ ಸಮುದ್ರ ದೇವರ ಕೈಯಲ್ಲಿ ನಮ್ಮ ಜೀವನ ಇದೆ ಅಂಥೇಳಿ ಆ ನಾಯಕ ಹೇಳ್ತಾನೆ. ನೋಡ್ರಿ, ಅವರ ಜೀವನ ಯಾರ ಕೈಯಲ್ಲಿದೆ ಅಂದರೆ ಸಮುದ್ರ ದೇವನ ಕೈಯಲ್ಲಿದೆ. ಯಾಕಂದರೆ ಅವರು ಸಮುದ್ರದ ಅಲೆಗಳ ಮೇಲೆ ಅವರ ಜೀವನ ನಡೀತಾ ಇದೆ. ನಾವು ಸೂರ್ಯನ ಬೆಳಕಿನ ಕೆಳಗೆ ಮತ್ತು ಸಮುದ್ರದ ಮೇಲೆ
ಆ ಸಮುದ್ರ ದೇವರ ಕೈಯಲ್ಲಿ ನಮ್ಮ ಜೀವನ ನಿಂತಿದೆ ಸಹೋದರರೇ ಅಂತೇಳಿ ಅವನು ಹೇಳ್ತಾ ಇದ್ದಾನೆ. ಹಿ ಹೂ ಹೋಲ್ಡ್ಸ್ ದ ಸ್ಟಾರ್ಮ್ಸ್ ಬೈ ದ ಹೇರ್ ವಿಲ್ ಹೈಡ್ ಈಸ್ ಬ್ರೀಸ್ಟ್ ಅವರ್ ಲಿವ್ಸ್. ಇಡೀ ನಮ್ಮ ಜೀವನವೇ, ನಮ್ಮ ಮೀನುಗಾರ ಜೀವನವೇ ಸಮುದ್ರ ದೇವತೆಯ ಎದೆಯ ಭಾಗದಲ್ಲಿ ನಮ್ಮನ್ನವರು ಕೂರಿಸಿಕೊಂಡಿದ್ದಾರೆ. ನಾವು ಅಲ್ಲಿ ನೆಲೆಸಿದವೆ. ನಾವು ಎಲ್ಲ ಮೀನುಗಾರರು ಸಮುದ್ರ ದೇವತೆಯ ಎದೆಯ ಭಾಗದಲ್ಲಿ ಜೀವನ ಮಾಡ್ತಾ ಇದ್ವಿ. ಅವರೆಲ್ಲರೂ ನಮ್ಮನ್ನು ಕಾಪಾಡ್ತಾರೆ. ಆ ದೇವತೆ, ಸಮುದ್ರ ದೇವತೆ ನಮ್ಮೆಲ್ಲರನ್ನು ಕಾಪಾಡ್ತಾರೆ ಸಹೋದರ ಅಂತಂದೇಳಿ ಅವ್ರೇನು ಮಾಡ್ತಾರೆ, ಮೀನುಗಾರ ನಾಯಕ ನಾವು ತಡೋ ಮಾಡೋದು ಬೇಡ, ಯಾಕಂದರೆ ಕಡಲ ತೀರದ ಹಕ್ಕಿ ಕರಿತಾ ಇದೆ. ಆ ಕರೆಯುವಂಥ ಕೂಗನ್ನು ಆಧಾರವಿಟ್ಕೊಂಡು ನಾವೇ ಮಾಡೋಣ, ಬೇಗನೆ ಹೋಗೋಣ ಬನ್ನಿ. ಅಲ್ಲಿರುವಂಥ ಎಲ್ಲ ಸಮುದ್ರವೇ ನಮ್ಮ ತಾಯಿ, ಮೋಡಗಳೇ ನಮ್ಮ ಅಣ್ಣ ತಮ್ಮಂದಿರು, ಅಲ್ಲಿರುವಂಥ ಎಲ್ಲ ಅಲೆಗಳೇ ನಮ್ಮ ಜೊತೆಗಾರರು. ಯಾಕಂದರೆ ಆ ಸಮುದ್ರ ದೇವತೆ ನಮ್ಮನ್ನು ಕಾಪಾಡಬೇಕು, ಎದೆಯ ಸ್ಥಾನದಲ್ಲಿ ಇಟ್ಕೊಂಡು ಕಾಪಾಡ್ತಾಳೆ ಅಂತಂದೇಳಿ ಏನು ಮಾಡ್ತಾನೆ ಇಲ್ಲಿ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಥರ್ಡ್ ಸ್ಟಾನ್ಜಾ ಆಫ್ ದಿಸ್ ಪೋಯಮ್. ಇಲ್ಲಿ ಕೊನೆಯ ಸ್ಟಾನ್ಜಾದಲ್ಲಿ ಕವಿ ಸಮುದ್ರವನ್ನು ಅಷ್ಟೇ ಇಷ್ಟಪಡಲ್ಲ, ಅವನು ಭೂಮಿಯನ್ನು ಕೂಡ ತುಂಬ ಇಷ್ಟಪಡ್ತಾನೆ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ ಪ್ರೀತಿ ವಿದ್ಯಾರ್ಥಿಗಳೇ. ಹೇಗೆ ಪದರಲ್ಲಿ ಸ್ವೀಟ್ ಈಸ್ ದ ಶೇಡ್ ಆಫ್ ದಿ ಕೋಕೋನಟ್ ಗ್ಲೇಡ್ ಆ್ಯಂಡ್ ದ ಸೇಂಟ್ ಆಫ್ ದಿ ಮ್ಯಾಂಗೋ ಗ್ರೋವ್. ಸಮುದ್ರದ ತೀರದಲ್ಲಿರುವಂಥ ಆ ತೆಂಗಿನ ಮರದ ಎಳೆನೀರಿನ ಸ್ವೀಟನ್ನು ಕೂಡ ಅವರು ಸವಿತಾರೆ ಮತ್ತು ಮಾವಿನ ಹಣ್ಣಿನ ಪರಿಮಳವನ್ನು ಕೂಡ ಅವರು ಏನು ಮಾಡಿದ್ದಾರೆ, ಸುವಾಸನೆಯನ್ನು ಕೂಡ ಅನುಭವಿಸಿದ್ದಾರೆ. ನೋಡ್ರಿ, ಸಮುದ್ರದ ದಂಡೆಯ ಮೇಲಿರುವಂಥ ತೆಂಗಿನ ಮರದ ಎಳೆನೀರಿನ ರುಚಿ ಮತ್ತು ಮಾವಿನ ಹಣ್ಣಿನ ಪರಿಮಳದ ವಾಸನೆಯನ್ನು, ಆ ಸಿಹಿಯನ್ನು ಅವರು ಕೂಡ ಅನುಭವಿಸಿದ್ದಾರೆ. ಆ್ಯಂಡ್ ಸ್ವೀಟ್ ಆರ್ ದ ಸ್ಯಾಂಡ್ಸ್ ಎಟ್ ದ ಫುಲ್ ಆಫ್ ದಿ ಮೂನ್ ವಿತ್ ದ ಸೌಂಡ್ ಆಫ್ ದಿ ವಾಯ್ಸಸ್ ಆಫ್ ಲವ್. ನೋಡ್ರಿ, ಇಲ್ಲಿ ಹುಣ್ಣಿಮೆಯ ಚಂದ್ರ ಮತ್ತು ಆ ಧ್ವನಿಯನ್ನು ಅವ್ರು ಏನು ಮಾಡ್ತಾರೆ, ತುಂಬ ಇಷ್ಟಪಡ್ತಾರೆ. ಉಸುಗಿನ ಮೇಲೆ, ಕಡಲ ತೀರದ ದಂಡೆಯ ಮೇಲೆ ಹುಣ್ಣಿಮೆಯ ಚಂದಿರನ ಆ ಸೊಬಗನ್ನು, ಆ ಸೊಗಡನ್ನು, ಅದರ ಜೊತೆಗೆ ಆ ಸಮಯದಲ್ಲಿ ಕೇಳಿಬರುವಂಥ ಅಲೆಗಳ ಶಬ್ದವನ್ನು, ಅಕ್ಕಿ ಪಕ್ಷಿಗಳ ಹಿಂಚರವನ್ನು, ಗಾಳಿಯನ್ನು ಅವರು ಏನು ಮಾಡ್ತಾರೆ, ತುಂಬ ಪ್ರೀತಿಸ್ತಾರೆ ವಿದ್ಯಾರ್ಥಿಗಳೇ. ನೋಡ್ರಿ, ಸಮುದ್ರವನ್ನು ಅಷ್ಟೇ ಇಷ್ಟಪಡ್ತಿರಲ್ಲ ಅವರು, ಅದರ ಜೊತೆಗೆ ಸಮುದ್ರದ ದಂಡೆಯ ಮೇಲಿರುವಂಥ ತೆಂಗಿನ ಮರದ ಎಳೆನೀರಿನ ಸ್ವೀಟು ಮತ್ತು ಮಾವಿನ ಹಣ್ಣಿನ ಪರಿಮಳವನ್ನು ಕೂಡ ಅವರು ಏನು ಮಾಡ್ತಾರೆ, ತುಂಬ ಇಷ್ಟಪಡ್ತಾರೆ. ಸೊ ಅದರ ಜೊತೆಗೆ ಕಡಲ ತೀರದ ದಂಡೆಯ ಮೇಲೆ ಕುಂತ್ಕೊಂಡು ಹುಣ್ಣಿಮೆಯ ಚಂದಿರನ ಆ ಸೌಂದರ್ಯವನ್ನು, ಆ ಸೊಗಡನ್ನು, ಆ ನೋಟವನ್ನು ಅವರು ಏನು ಮಾಡ್ತಾರೆ, ಅನುಭವಿಸ್ತಾರೆ ವಿದ್ಯಾರ್ಥಿಗಳು. ಸೊ ಇದಕ್ಕಿಂತ ಹೆಚ್ಚಾಗಿ ಅವರು ಏನು ಮಾಡ್ತಾರೆ ಅಂದರೆ, ಇಲ್ಲಿ ಸಮುದ್ರದ ಮೇಲೆ ಚಲಿಸುವಾಗ ಆ ಅಲೆಗಳ ಸ್ಪ್ರೇ, ಅಲೆಗಳ ಅವ್ರು ಬಂದು ಮಕ್ಕಕ್ಕೆ ಬಂದು ಮಡಿತಾವಲ್ಲ, ಅವುಗಳನ್ನು ಅವ್ರು ಏನು ಮಾಡ್ತಾರೆ, ತುಂಬ ಇಷ್ಟಪಡ್ತಾ ಇದ್ರು. ಯಾರು? ಆ ಮೀನುಗಾರರು. ನೋಡಿ ಹೇಳ್ತಾನಲ್ಲಿ, ಬಟ್ ಅ ಸ್ವೀಟರ್ ಬ್ರದರ್ ದ ಕಿಸಸ್ ಆಫ್ ದ ಸ್ಪ್ರೇ ಆ್ಯಂಡ್ ದ ಡಾನ್ಸ್. ಬಟ್ ಸ್ವೀಟರ್ ಓ ಬ್ರದರ್ಸ್ ದ ಕಿಸಸ್ ಆಫ್ ದ ಸ್ಪ್ರೇ ಆ್ಯಟ್ ದ ಡಾನ್ಸ್ ಆಫ್ ದ ವೀಲ್ಡ್ ಫೋಮ್ಸ್ಲಿ. ಸಮುದ್ರದ ಮೇಲೆ ಅವರು ಚಲಿಸುವಾಗ ಅಲೆಗಳ ನರ್ತನೆ ಮತ್ತು ಅಲೆಗಳು ಬಂದು ಅವರ ಹಡಗಿಗೆ ಬಡಿದಾಗ ಅವುಗಳಿಂದ ಬಂದಂಥ ಹನಿಗಳಿಂದ ಅವ್ರು ಏನು ಮಾಡ್ತಾಯಿದ್ರು, ತುಂಬ ಆನಂದವನ್ನು ಪಡ್ತಾಯಿದ್ರು, ಖುಷಿಯನ್ನು ಪಡ್ತಾಯಿದ್ರು. ರೋ ಬ್ರದರ್ಸ್ ರೋ ದ ಎಡ್ಜ್ ಆಫ್ ದಿ ವರ್ಸ್ ವೇರ್ ದ ಲೋ ಸ್ಕೈ ಮೇಟ್ಸ್ ವಿತ್ ದ ಸಿ. ಬನ್ನಿ ಸೋದರಿ, ಹೊತ್ತಾಯಿತು, ನಾವು ಪುನಃ ನಮ್ಮ ಜಾಗಕ್ಕೆ ನಾವು ಹೋಗೋಣ ಅಂತಂದೇಳಿ ಏನು ಮಾಡ್ತಾನೆ ಇಲ್ಲಿ ಆ ಮೀನುಗಾರ ನಾಯಕ ತಮ್ಮ ಸಹೋದರರನ್ನು, ತನ್ನ ಸಹಚರನ್ನು ಅವ್ರು ಏನು ಮಾಡ್ತಾನೆ, ಪುನಃ ಅವ್ರು ಕರೀತಾನೆ ವಿದ್ಯಾರ್ಥಿಗಳೇ. ದಿಸ್ ಈಸ್ ದ ಸ್ಟೋರಿ ಆಫ್ ದ ಲೈಫ್ ಸ್ಟೋರಿ ಆಫ್ ದಿ ಫಿಶರ್ಸ್ ಮ್ಯಾನ್ಸ್ ಇನ್ ದ ಕೋರಮಂಡಲ ಕೋಸ್ಟ್. ಇಲ್ಲಿ ಕಡಲ ತೀರದ ಪ್ರದೇಶದಲ್ಲಿ ಮೀನುಗಾರರ ಜೀವನ ಶೈಲಿಯನ್ನು ಸರೋಜಿನಿ ನಾಯ್ಡು ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ.